ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಆದಮೇಲೆ ಇವತ್ತು ನಾವು ಒಂದು ಭಕ್ತಿ ಪ್ರಧಾನವಾದಂಥ ಒಂದು ಶಕ್ತಿ ದೇವತೆಯ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಯಾವುದಪ್ಪ ಅದು ಶಕ್ತಿ ದೇವತೆ ಸ್ಥಳ? ಇಲ್ಲಿ ಭಕ್ತಾದಿಗಳು ದೇವಿಗೆ ಅತಿ ಹೆಚ್ಚಾಗಿ ಹಂದಿ, ಕೋಳಿ, ಮೇಕೆಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇದು ಬೇರೆ ಯಾವುದೂ ಅಲ್ಲ, ಹಾಸನದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಚೌಡೇಶ್ವರಿ ಅಥವಾ ಪುರದಮ್ಮ ದೇವಾಲಯ. ಈ ಶಕ್ತಿ ದೇವತೆಯ ಸ್ಥಳಕ್ಕೆ ಭಕ್ತಾದಿಗಳು ಬಂದು ಇಲ್ಲಿ ಅತಿ ಹೆಚ್ಚಾಗಿ ದೇವರ ಒಂದು ದರ್ಶನವನ್ನು ಪಡಿತಾರೆ. ಇದು ಶಕ್ತಿ ದೇವತೆಯ ಸ್ಥಳ. ಇಲ್ಲಿ ಹಲವಾರು ಭಕ್ತಾದಿಗಳು ಕೋರ್ಟು ಕಚೇರಿ ಹಾಗೂ ಸಾಂಸಾರಿಕ ಜೀವನದಲ್ಲಿ ನಡೆಯತಕ್ಕಂತಹ ಅಡೆತಡೆಗಳ ಬಗ್ಗೆ ನಿವಾರಣೆ ಮಾಡುತ್ತಾಯಿ ಎಂದು ಈ ಪುರದಮ್ಮ ದೇವಾಲಯ ಅಂದರೆ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಇದು ಹಾಸನ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರ ಇದೆ. ಈ ಶಕ್ತಿ ದೇವತೆ ಸ್ಥಳದಲ್ಲಿ ತಾಯಿಗೆ ಹಂದಿ ಹಾಗೂ ಮಾಂಸಾಹಾರಗಳನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಹೊರಗಡೆ ಈ ದೇವಿಯ ಪ್ರೀತಿಗೆ ಪಾತ್ರರಾಗ್ತಾರೆ. ಇದು ಹಾಸನದಿಂದ ಸುಮಾರು 25 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಬಂದು ಆ ಒಂದು ಶಕ್ತಿ ದೇವತೆಯ ಒಂದು ಸ್ಥಳಕ್ಕೆ ಬಂದು ಆ ಪುರದಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡಿ ಆ ತಾಯಿಯ ದರ್ಶನವನ್ನು ಪಡೆದು ನಮ್ಮ ಕಷ್ಟಗಳನ್ನು ನಿವಾರಿಸ ತಾಯಿ ಅಂತ ಹೇಳ್ತಾರೆ. ಇಲ್ಲಿ ಮಂಗಳವಾರ ಹಾಗೂ ಭಾನುವಾರ ಸಾವಿರಾರು ಜನರು ಈ ತಾಯಿಯ ದೇವಾಲಯದ ಬಳಿ ಬಂದು ಈ ತಾಯಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಹೊರಗಡೆಯಿಂದ ಭಕ್ತಾದಿಗಳು ಬರ್ತಾರೆ. ಶನಿವಾರ ಅಥವಾ ಭಾನುವಾರ ಇಲ್ಲಿ ಪ್ರತಿ ವಾರವೂ ಸಹ ದೇವಾಲಯ ಬಾಗಿಲನ್ನು ತೆಗೆದಿರ್ತದೆ. ಇಲ್ಲಿ ಏನಪ್ಪ ವಿಶೇಷವಾಗಿ ಅಂದರೆ ಇಲ್ಲಿ ದೇವರಿಗೆ ಹಂದಿಯನ್ನು ಅತಿ ಹೆಚ್ಚಾಗಿ ಹಂದಿ ಮಾಂಸ ಮತ್ತು ಹಲವಾರು ಮಾಂಸ ಇದನ್ನು ದೇವಿಗೆ ಅಂದರೆ ಹೊರಗಡೆ ಸಮರ್ಪಣೆ ಮಾಡೋದ್ರ ಮುಖಾಂತರ ಇಲ್ಲಿ ಭಕ್ತಿಯನ್ನು ಭಕ್ತಾದಿಗಳು ಮೆರೀತಾರೆ. ಈ ತಾಯಿ ಅತ್ಯಂತ ಒಂದು ಶಕ್ತಿ ದೇವತೆ ಎಂಬ ನಂಬಿಕೆ ಇರ್ತದೆ. ಇಲ್ಲಿ ಯುಗಾದಿ ಸಮಯದಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಈ ಪುರದಮ್ಮ ದೇವಾಲಯ ಅಥವಾ ಚೌಡೇಶ್ವರಿ ದೇವಾಲಯವನ್ನು ನಾವು ಕಣ್ತುಂಬಿಕೊಳ್ಬೇಕು ಅಂದರೆ ಹಾಸನ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರ ಬರಬೇಕು. ಇಲ್ಲಿ ಹಲವಾರು ಜನ ಭಕ್ತಾದಿಗಳು ಬಂದು ಈ ತಾಯಿಯ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಕೋರ್ಟ್ ವ್ಯಾಜ್ಯಗಳು ಅಥವಾ ದಾಂಪತ್ಯದಲ್ಲಿ ಬಿರುಕು ಅಥವಾ ತಮ್ಮ ಕೆಲಸ ಕಾರ್ಪಣ್ಯಗಳು ಈಡೇರದೆ ಹೋದಾಗ ಈ ತಾಯಿಗೆ ಬಂದು ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಈ ಶಕ್ತಿ ದೇವತೆ ಸ್ಥಳದಲ್ಲಿ ಅಂದರೆ ಚೌಡೇಶ್ವರಿ ಪುರದಮ್ಮ ದೇವಾಲಯಕ್ಕೆ ಬಂದು ಆ ತಾಯಿಯ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡಿ ತಮ್ಮ ಭಕ್ತಿಯನ್ನು ಮೆರೀತಾರೆ. ಮತ್ತೊಮ್ಮೆ ಶಕ್ತಿ ದೇವತೆಯ ಸ್ಥಳದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್. ನಮಸ್ಕಾರಗಳು.